ರಾಜ್ಯದಾದ್ಯಂತ ಈ ಸಮೀಕ್ಷೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದ ದಿನದಿಂದಲೂ ಕೂಡ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಸರ್ವರ್ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯದಾದ್ಯಂತ ಸಮೀಕ್ಷೆ ಹಾಗಾದ್ರೆ ಹೇಗೆ ನಡೆಯುತ್ತೆ ಗೊತ್ತಾ? ಅಧ್ಯಕ್ಷರು ಹೇಳಿದಂತೆ ಸರ್ವೆಯಲ್ಲಿ ಸಮಸ್ಯೆನೇ ಇಲ್ವಾ? ಪ್ರಮುಖವಾಗಿ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವರ್ ಪ್ರಾಬ್ಲಮ್ ಆಗ್ತಾನೆ ಇಲ್ವಾ ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕೆಲವರು ಸರ್ವರ್ ಪ್ರಾಬ್ಲಮ್ ಇದೆ, ಸರಿಯಾಗಿ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಇದನ್ನ ವಾದ ಮಾಡ್ತಿದ್ದಾರೆ. ಹಾಗಾಗಿ ಸರ್ವೆ ಮಾಡುವ ಆಪ್ ನಲ್ಲಿ ಸಮಸ್ಯೆ ಖಂಡಿತ ಇದೆ ಅಂತ ಕೆಲವರು ಕೂಡ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ತರಬೇತಿಯೇ ಮುಗಿದಿಲ್ಲ. ಹೆಂಗೆ ಸರ್ವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ದಾರಲ್ಲ, ಅದೇ ಮುಗಿದಿಲ್ಲ. ಹಾಗಾದ್ರೆ ರಾಜ್ಯದಾದ್ಯಂತ ಇವ್ರನ್ನ ಇಟ್ಕೊಂಡು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದು ಸರಿಯಾಗಿ ಆಗುತ್ತಾ ಅನ್ನೋದು ಪ್ರಶ್ನೆ. ಜಾತಿ ಗಣತಿ ಆಪ್ ಸಮಸ್ಯೆ ಆಗ್ತಾ ಇದೆಯಂತೆ. ಸರ್ವರ್ ಪ್ರಾಬ್ಲಮ್ ಅನ್ನ ಬಹುತೇಕ ಕಡೆ ಫೇಸ್ ಮಾಡಲಾಗ್ತಾ ಇದೆಯಂತ. OTP ಬರೋದಕ್ಕೂ ಕೂಡ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಆ OTP ಬಂದ ಮೇಲೆ ಅದನ್ನ ಎಂಟರ್ ಮಾಡೋದು ಕೂಡ ಕಷ್ಟ. ಜಾತಿ ಗಣತಿಗೆ ಸರ್ವರ್ ಸಮಸ್ಯೆಯೇ ಅತಿ ದೊಡ್ಡ ತಲೆನೋವಾಗ್ತಾ ಇದೆ. ದಾಖಲೆ ಸಂಗ್ರಹದ ವೇಳೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಈ ಸಮೀಕ್ಷೆ ಮಾಡೋದಕ್ಕೆ ಅದು ಯಾಕೋ ಮುಹೂರ್ತ ಸರಿಯಾಗಿಲ್ಲ ಅಂತ ಅನ್ಸುತ್ತೆ. ಒಂದ್ ಕಡೆ ಸರ್ವರ್ ಪ್ರಾಬ್ಲಮ್, ಮತ್ತೊಂದು ಕಡೆ ಧರ್ಮ ಜಾತಿಗಳಲ್ಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಗಳು. ಪ್ರಬಲ ಸಮುದಾಯದವರು ವಿರೋಧ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಈ ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಜ್ಯದಾದ್ಯಂತಲೂ ಕೂಡ ನಾವು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ, ಇದು ಜಾತಿ ಗಣತಿ ಅಂತ ಹೇಳಕ್ಕಾಗಲ್ಲ, ಬದಲಾಗಿ ಸಮೀಕ್ಷೆಗಳು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಮೀಕ್ಷೆಗಳನ್ನ ಮಾಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ. ಗಣತಿ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರೋದಿಲ್ಲ, ಬದಲಾಗಿ ಇದನ್ನ ಸಮೀಕ್ಷೆ ಮಾಡುವುದು ಅಂತ. ಆದ್ರೆ ಸಮೀಕ್ಷೆಗಳು ಸರಿಯಾಗಿ ಆಗ್ತಾ ಇದೆಯಾ ಅಂದ್ರೆ ಒನ್ಸ್ ಅಗೇನ್ ಸರ್ವರ್ ಪ್ರಾಬ್ಲಮ್ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ.